ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ವಿತ್ ಪುರುಷೋತ್ತಮನ್. ನಾವು ಇವತ್ತು ನೋಡೋದು ಏನಂದರೆ ಮೈಸೂರು ಹೋಗುವ ದಾರಿ. ಮೈಸೂರು, ಮಂಡ್ಯ ಹಿಂಗೆ ಹೋಗುವ ದಾರಿಯಲ್ಲಿ ನಾಗಮಂಗಲ ಅಂತ ಒಂದು ಊರಿದೆ. ಆ ಊರು ಮೈನ್ ರೋಡ್ ಇದು. ಮೈನ್ ರೋಡಿಂದ ನಾವು ಒಳಗೆ ಹೋಗ್ತಾಯಿದ್ದೀವಿ. ಆ ಮೈನ್ ರೋಡಿಂದ ಒಳಗೆ ಹೋಗ್ತಾಯಿದ್ವಿ. ಆ ದಾರಿಯಲ್ಲಿ ಈ ನದಿ ಬರುತ್ತೆ. ನದಿನೂ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಹೋಗೋ ದಾರಿಯಲ್ಲಿ ಇದೆಲ್ಲ ಸಿಗುತ್ತೆ. ಒಂದು ಬಿಗ್ಗೆಸ್ಟ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದು. ಈ ಊರು ತುಂಬ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ವಿಶೇಷ ಅಂದರೆ ಈ ನಾಗಮಂಗಲದಲ್ಲಿ ಕವಿರಂಗ ಸ್ವಾಮಿ ದೇವಸ್ಥಾನದಲ್ಲಿ ಒಂದು 20-25 ಸಾವಿರ ಜನರಿಗೆ ಮಟನ್ ಅನ್ನದಾನ ಮಾಡ್ತಾರೆ. ಮಟನ್ ಊಟ. ಇದು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅದು ವೀಡಿಯೋ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಆ ಊರಲ್ಲಿ ವರ್ಷಕ್ಕೊಂದು ಸಾರಿ ಮಾಡೋದು ಇದು. ಇಷ್ಟು ಜನರಿಗೆ ಹೆಂಗೆ ಮಾಡ್ತಾರೆ, ಇದನ್ನು ಏನು ಮಾಡ್ತಾರೆ, ಈಗ ಮಾಡೋಕ್ಕೆ ಹೆಂಗೆ ಸಾಧ್ಯತೆ ಇದೆ, ಅದಿಲ್ದಿದೆ ಈ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ದೇವಸ್ಥಾನನ ಪೂಜಿಸಿ ದೇವರ ಆಶೀರ್ವಾದ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೋಗೋಣ ನಾಗಮಂಗಲಕ್ಕೆ ಹೋಗಿ ಅಲ್ಲಿಂದ ಕವಿರಂಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡೆಯೋಣ. ಕವಿರಂಗ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಲ್ಲ. ಇದು ಒಂದು ಊರು ಗ್ರಾಮ ದೇವಸ್ಥಾನ. ಇದು ಚಿಕ್ಕ ದೇವಸ್ಥಾನ. ಈ ಚಿಕ್ಕ ದೇವಸ್ಥಾನ ಹೆಂಗಂದ್ರೆ ಇದು ಸಲೆ ಎಲ್ಲ ಇಲ್ಲ. ಇದು ಸ್ವಯಂಭೂವಾಗಿ ಬಂದಿರುವ ಒಂದು ವಿಗ್ರಹ ಮಾಡಿಕೊಂಡು ಅದನ್ನು ದೇವರಾಗಿ ಪೂಜಿಸ್ತಾರೆ. ನಾವು ಏನು ಎಣಿಸ್ಕೊಂಡು ಬರ್ತೀವಿ, ನಮಗೆ ಒಂದು ಕಷ್ಟ ಇದೆ, ನಿವೃತ್ತಿ ಮಾಡಬೇಕು, ತಂದೆ ಆಶೀರ್ವಾದ ನಮ್ಗೆ ಬೇಕು ಅಂತ ಇಲ್ಲಿ ಬರೋರಿಗೆಲ್ಲ ಆಶೀರ್ವಾದ ಸಿಗತ್ತಂತೆ. ತುಂಬ ಒಂದು ಭಾಳ ಒಳ್ಳೆ ದೇವಸ್ಥಾನ ಇದು. ಹೆಂಗೆ ಒಂದು 30,000 40 kg ಹೆಂಗೆ ಇದು ಮಟನ್ನು ಇದೆಲ್ಲ ಹೆಂಗೆ ಮಾಡ್ತಾರಂದರೆ ಅವ್ರವ್ರು ಬಂದು ದಾನವಾಗಿ ಕೊಡೋದಂತೆ ಇದು. ಯಾಕಂದರೆ ಈ ದೇವಸ್ಥಾನಕ್ಕೆ ಬಂದು ಬೇಡಿಕೊಂಡು ಅವ್ರಿಗೆ ಒಳ್ಳೆಯದಾಗಿ ಆಮೇಲೆ ಇದನ್ನು ನಿವೃತ್ತಿ ಮಾಡೋಕ್ಕೆ ಈ ಮಟನ್ನು ಕುರಿಯೆಲ್ಲ ಈಸ್ಕೊಟ್ಟು ಆಮೇಲೆ ಅಕ್ಕಿ ಈ ಅಡುಗೆಗೆ ಏನೇನು ಬೇಕೋ ಅವೆಲ್ಲ ದಾನವಾಗಿ ಕೊಡೋದಂತೆ. ಅಂಥದ್ದು ಕೊಟ್ಟೆ ಇದು ಅನ್ನದಾನ ಮಾಡೋದಂತೆ. ಈ ಗ್ರಾಮದವರೇ ಹಿಂಗೆ ಮಾಡ್ತಾರೆ. ತುಂಬ ಒಂದು ಚೆನ್ನಾಗಿರುತ್ತೆ.
ಗ್ರಾಮದ ಮುಖಂಡ ಇಡಿ ಚಿನ್ನಯ್ಯ ಅಂತ ಹೇಳಿ, ಗ್ರಾಮದ ಪ್ರೆಸಿಡೆಂಟು. ನಾವು ಈ ದೇವಸ್ಥಾನ ಉದ್ಭವ ಆಗಬೇಕು ಅಂದರೆ 93ನೇ ಇಸ್ವಿಯಿಂದ ಆಚೆಗೆ KR ಪೇಟೆ ಹತ್ರ ಒಂದು ದೇವರಂಗಪ್ಪನ ದೇವಸ್ಥಾನ ಇದೆ. ಅಲ್ಲೋಗಿ ಕೋಳಿ ಪಾಳಿ ತಗೊಂಡೋಗಿ ಅಲ್ಲಿ ಮಾಡ್ಕೊಂಬರ್ತಿದ್ವಿ. ಅಲ್ಲಿಂದ ಈಚೆಗೆ ಅಲ್ಲೇ ಗಿರಿ ಮೇಲಿಂದನೇ ಶಿಲೆಗಳನ್ನ ತಗೊಂಬಂದು ಇಲ್ಲಿ ಉದ್ಭವ ಮಾಡಿ ದೇವಸ್ಥಾನ ಕಟ್ಟಕ್ಕೆ ಊರು ಜನರ ಸಪೋರ್ಟು, ಅಕ್ಕಪಕ್ಕದ ಗ್ರಾಮಸ್ಥರ ಸಪೋರ್ಟಿಂದ ಈ ದೇವಸ್ಥಾನವನ್ನು ನಿರ್ಮಿಸಿದ್ವಿ. ಅಲ್ಲಿಂದ ಈಚೆಗೆ ಅದ್ಭುತವಾಗಿ ಈ ದೇವಸ್ಥಾನಕ್ಕೆ ಅಕ್ಕಪಕ್ಕದ ಜನಗಳು, ನಮ್ಮ ಗ್ರಾಮದ ಜನಗಳು ಮತ್ತು ಕುಸುನಡಿ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ದೇವಸ್ಥಾನ ಉದ್ಭವ ಮಾಡಿದ್ವಿ. ಅಲ್ಲಿಂದ ಈಚೆಗೆ ಜನಗಳು ಮರಿಗಳನ್ನು ತೆಗೆದುಕೊಡೋದು, ಮಾಂಸಗಳು ತಂದುಕೊಡೋದು, ಕೋಳಿಗಳು ತಂದುಕೊಡೋದು ಮಾಡ್ತಿದ್ವಿ. ಈಗಾಗಲೇ 2 ವರ್ಷದಿಂದ ಈಚೆಗೆ ಕೋಳಿನ ನಿಷೇಧ ಮಾಡಿ ಆ ದುಡ್ಡಿಗೆ ಮರಿನೇ ತೆಗೆದುಕೊಡೋದು ಅಂತ ಹೇಳಿ ಎಲ್ಲ ಮರಿ ತಂದು ಕೊಡ್ತಾರೆ. ಸಾಮಾನ್ಯವಾಗಿ ಒಂದು 5,000ದಿಂದ ಪ್ರಾರಂಭ ಆಯ್ತು. ಈಗ 10,000, 15,000 ಜನ ಊಟ ಮಾಡ್ತಾರೆ. ಪ್ರತಿಯೊಂದು ಜನನು ದೇಣಿಗೆ ಕೊಡ್ತಾರೆ. ನಮ್ಮದೇ ಆದ ಒಂದು ಗ್ರಾಮದಲ್ಲಿ ವಸೂಲಿ ಮಾಡಿರುವಂಥ ದೇಣಿಗೆ ಒಂದು 25, 30, 50,000 ರೂಪಾಯಿ ಏನು ಕೊಟ್ಟು ಲಕ್ಷಾಂತರ ರೂಪಾಯಿ ದುಡ್ಡಿದೆ ಆ ದೇವರು. ಇಲ್ಲಿ ಭಾರಿ ಅದ್ಭುತವಾಗಿ ಈ ಅನ್ನದಾನ ಮಾಡಿ ಬಂದಂಥ ಜನಗಳಿಗೆ ಯಾವುದೋ ಒಂದು ಕುಂದುಕೊರತೆಗಳಿಗೆ ಒಂದು ಯಾವುದೋ ಬಂದೋಬಸ್ತ್ ಇಲ್ಲದಂಗೆ ಜನಗಳೇ ಬಂದೋಬಸ್ತ್
ಒಂದು 3 ದೇವಸ್ಥಾನ ಇದೆ. ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಈ ಕೆರೆ ಎದುರುದಾಗಿನೂ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಈ ಊರು ಜನರು ತುಂಬ ಒಂದು ಒಳ್ಳೆ ಜನರಾಗಿದ್ದಾರೆ, ಒಳ್ಳೆ ಪ್ರೀತಿವಂತರಾಗಿದ್ದಾರೆ. ಯಾಕಂದರೆ ಈ ದೇವಸ್ಥಾನಕ್ಕೆ ಅನ್ನ ಬಡಿಸೋದು ಮತ್ತು ಅನ್ನದಾನಕ್ಕೆ ಎಲ್ಲ ಈ ಊರು ಜನರೇ ಸಹಾಯ ಮಾಡೋದು, ಎತ್ತೋದು, ಮಾಡೋದು ಎಲ್ಲ ಕೆಲಸಗಳು ಇವರೇ ಮಾಡ್ತಾರೆ. ಇವ್ರ ಥರ ನೋಡೋದು ಭಾಳ ಕಷ್ಟ ಜನರುಗಳನ್ನ. ತುಂಬ ಪ್ರೀತಿವಂತ ಜನರು, ತುಂಬ ಒಗ್ಗಟ್ಟಾಗಿದ್ದಾರೆ ಈ ಜನರುಗಳು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ರೆಡಿ ಮಾಡಿ ಈ ಟ್ರ್ಯಾಕ್ಟ್ರ್ ತುಂಬಿಸಿ ಆಮೇಲೆ ಸರ್ವೆ ಮಾಡ್ತಾರೆ. ಮುದ್ದೆನ ರೆಡಿ ಮಾಡಿಸಿ ಎಲ್ಲ ಊರು ಜನರೆಲ್ಲ ಒಗ್ಗಟ್ಟಾಗಿ ಸೇರಿ ಮುದ್ದೆನ ರೆಡಿ ಮಾಡಿಸಿ ಆಮೇಲೆ ಅದನ್ನು ತುಂಬಿಸ್ತಾರೆ. ಇದ್ರ ಮೇಲೆ ಟ್ರ್ಯಾಕ್ಟ್ರ್ ಒಳಗೆ ಅನ್ನನೂ ಬೇಯಿಸಿನೇ ತುಂಬಿಸ್ತಾರೆ, ಮುದ್ದೆ ಬೇಯಿಸಿ ಇದು ಮಾಡಿ ತುಂಬಿಸ್ತಾರೆ. ಎರಡು ತುಂಬಿಸಿ ಫಿಲ್ ಆದಮೇಲೆ ದೇವರಿಗೆ 6 ಗಂಟೆ 6:15 ಪೂಜೆ ಮಾಡಿಸಿ ಆಮೇಲೆ ಅನ್ನ ಬಡಿಸ್ತಾರೆ. ಅದನ್ನೇ ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ.
ಅವರೆಲ್ಲ ಹೆಂಗೆ ಕೂತಿದ್ದಾರೆ ಹೆಂಗೆ ತಿಂತಾ ಇದ್ದಾರೆ ಅನ್ನೋದು ಅಷ್ಟು ಜನನ ಸರ್ವೆ ಮಾಡಿ ಈ ಊರು ಗ್ರಾಮ ಜನ